ಇಂದಿನ ಕಲಿಯುಗದಲ್ಲಿ ಸಾಮಾನ್ಯವಾಗಿ ಬಹಳ ಜನರು ಕಷ್ಟಗಳನ್ನು ಎದುರಿಸುತ್ತಾ ಜೀವನ ನಡೆಸುತ್ತಿದ್ದಾರೆ. ಇವರೆಲ್ಲರೂ ತಮಗೆ ಪ್ರತಿಯೊಂದು ಕಷ್ಟಗಳು ಬಂದ ತಕ್ಷಣವೇ ಮತ್ತೊಬ್ಬರನ್ನು ಬೆರಳು ಮಾಡಿ ತೋರಿಸಿ, ನೋಡು ಅವನು ಎಷ್ಟೆಲ್ಲ ಪಾಪಗಳನ್ನು ಮಾಡುತ್ತಿದ್ದಾನೆ, ಆದರೂ ಕೂಡ ಅವನು ಶ್ರೀಮಂತನಾಗಿ ಬೆಳೆಯುತ್ತಿದ್ದಾನೆ. ನಾವು ಯಾವುದೇ ಪಾಪಗಳನ್ನು ಮಾಡಿರದೆ ಧರ್ಮದ ಹಾದಿಯಲ್ಲಿ ನಡೆಯುತ್ತಿದ್ದೇವೆ, ಆದರೂ ಕೂಡ ನಮಗೆ ಕಷ್ಟ ಕಟ್ಟಿಟ್ಟ ಬುತ್ತಿಯಾಗಿದೆ ಎಂಬ ಹೇಳಿಕೆಗಳನ್ನು ನೀಡುತ್ತಿರುತ್ತಾರೆ. ಆದರೆ ಒಳ್ಳೆಯವರಿಗೆ ಮಾತ್ರ ಕಷ್ಟ ಬರುತ್ತಿದೆಯೇ ಎಂಬುದು ಎಲ್ಲರ ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ. ಇದೇ ರೀತಿಯಾದ ಪ್ರಶ್ನೆಯನ್ನು ಒಮ್ಮೆ ಅರ್ಜುನನಿಗೂ ಕೂಡ ಮೂಡಿತ್ತು. ಕೂಡಲೇ ತಡ ಮಾಡದೆ ಅರ್ಜುನ ಭಗವಾನ್ ಶ್ರೀಕೃಷ್ಣನ ಬಳಿ ಆ ಪ್ರಶ್ನೆಯನ್ನು ಕೇಳುತ್ತಾನೆ. ಆಗ ಅರ್ಜುನ ಶ್ರೀಕೃಷ್ಣನ ಕುರಿತು, ವಾಸುದೇವ, ಎಲ್ಲರಿಗೂ ಒಳ್ಳೆಯದನ್ನು ಮಾಡುವವನು ಒಳ್ಳೆಯವನು ಮತ್ತು ಸದಾಕಾಲ ಧರ್ಮದ ಹಾದಿಯಲ್ಲಿ ನಡೆಯುವವನು. ಯಾಕೆ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸುವ ಪರಿಸ್ಥಿತಿಯನ್ನು ಹೊಂದುತ್ತಾನೆ? ಸದಾ ಒಳ್ಳೆಯದು ಮಾಡಿದರೂ ಕೂಡ ಅವನಿಗೆ ಯಾಕೆ ಕಷ್ಟಗಳು ಬರುತ್ತವೆ ಎಂದು ಪ್ರಶ್ನೆಯನ್ನು ಮಾಡುತ್ತಾನೆ. ಇದಕ್ಕೆ ಮುಗುಳ್ನಕ್ಕ ಶ್ರೀಕೃಷ್ಣ, ನಾನು ನಿನಗೆ ಒಂದು ಕಥೆಯನ್ನು ಹೇಳುತ್ತಾನೆ. ಆ ಕಥೆಯ ಮೂಲಕ ನಿನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತದೆ. ಅರ್ಜುನ, ಒಂದು ಊರಿನಲ್ಲಿ ಒಬ್ಬ ವ್ಯಾಪಾರಸ್ಥ ಮತ್ತು ಒಬ್ಬ ಕಳ್ಳನಿದ್ದ. ಉದ್ಯಮಿ ಬಹಳ ಒಳ್ಳೆಯ ಮನುಷ್ಯ. ವ್ಯಾಪಾರದಲ್ಲಿ ನಿಯತ್ತು, ಧರ್ಮ ಮತ್ತು ನೀತಿ ಅನುಸರಿಸಿ ಜೀವನವನ್ನು ಸಾಗಿಸುತ್ತಿದ್ದನು. ಪ್ರತಿ ದಿನವೂ ದೇವಾಲಯಕ್ಕೆ ತೆರಳಿ ದೇವರ ಬಳಿ ಮನವಿ ಮಾಡಿಕೊಂಡು ವ್ಯಾಪಾರ ಚೆನ್ನಾಗಿ ನಡೆಯುವಂತೆ ಬೇಡಿಕೊಳ್ಳುತ್ತಿದ್ದನು. ಅವನು ಯಾವುದೇ ತಪ್ಪು ಕೆಲಸಗಳನ್ನು ಮಾಡುತ್ತಿರಲಿಲ್ಲ, ಆದರೂ ಕೂಡ ಆತನ ವ್ಯಾಪಾರ ಹೆಚ್ಚು ನಡೆಯುತ್ತಿರಲಿಲ್ಲ. ಇನ್ನು ಅದೇ ಊರಿನಲ್ಲಿ ಇದ್ದ ಕಳ್ಳ ಪ್ರತಿದಿನ ಹಲವಾರು ಕಳ್ಳತನಗಳನ್ನು ಮಾಡುತ್ತಿದ್ದನು. ಮನಸೋ ಇಚ್ಛೆ ಸುಳ್ಳು ಹೇಳಿ ಜೀವನ ಸಾಗಿಸುತ್ತಿದ್ದನು. ಈತನು ಕೂಡ ದೇವಾಲಯಕ್ಕೆ ತೆರಳುತ್ತಿದ್ದ. ಆದರೆ ಅಲ್ಲಿ ಬರುವ ಜನರ ಹಣ ಹಾಗೂ ಚಪ್ಪಲಿಗಳನ್ನು ಕದಿಯುವ ಕಾರಣಕ್ಕಾಗಿ ದೇವಾಲಯಕ್ಕೆ ತೆರಳುತ್ತಿದ್ದ. ಹೀಗೆ ಒಂದು ದಿನ ಸಾಮಾನ್ಯರಂತೆ ಚಪ್ಪಲಿ ಕದಿಯಲು ಕಳ್ಳನು ದೇವಸ್ಥಾನಕ್ಕೆ ಹೋಗುತ್ತಾನೆ. ಆದರೆ ಭಾರಿ ಮಳೆಯಿಂದ ದೇವಸ್ಥಾನದಲ್ಲಿ ಜನರು ಇರುವುದಿಲ್ಲ. ಇದೇ ಸರಿಯಾದ ಸಮಯವೆಂದು ಅರಿತ ಕಳ್ಳ ಅರ್ಚಕನ ಕಣ್ಣನ್ನು ತಪ್ಪಿಸಿ ಬಹಳ ಸುಲಭವಾಗಿ ದೇವರ ಹುಂಡಿಯ ದುಡ್ಡನ್ನು ಎತ್ತಿಕೊಂಡು ಅಲ್ಲಿಂದ ಪರಾರಿಯಾಗುತ್ತಾನೆ. ಕೆಲವೇ ಕ್ಷಣಗಳಲ್ಲಿ ಎಂದಿನಂತೆ ವ್ಯಾಪಾರಿಯು ದೇವಸ್ಥಾನಕ್ಕೆ ತೆರಳಿದ. ಕಳ್ಳ ಹೋಗಿ ಕ್ಷಣಗಳ ಬಳಿಕ ಮತ್ತೆ ಬಂದು ನೋಡಿ ದೇವಸ್ಥಾನದಲ್ಲಿ ಇರುವುದು ವ್ಯಾಪಾರಿಯೊಬ್ಬನೇ. ಆದ ಕಾರಣ ದೇವರ ಹುಂಡಿಯ ಹಣವನ್ನು ಕದ್ದಿದ್ದಾನೆ ಎಂದು ಹೇಳಿ ಸುತ್ತಮುತ್ತಲಿನ ಜನರನ್ನು ಸೇರಿಸುತ್ತಾನೆ. ಜನರು ವ್ಯಾಪಾರಿಯೇ ಕಳ್ಳತನ ಮಾಡಿದ್ದಾನೆಂದುಕೊಂಡು ಮನಬಂದಂತೆ ನಿಂದಿಸುತ್ತಾರೆ ಹಾಗೂ ಕೈ ಕೂಡ ಮಾಡುತ್ತಾರೆ. ಇದರಿಂದ ಭಾರಿ ಅವಮಾನಕ್ಕೆ ಒಳಗಾದ ವ್ಯಾಪಾರಿ ಮನೆಗೆ ವಾಪಸ್ಸಾಗುವಾಗ ಆತನಿಗೆ ಒಂದು ವಾಹನ ಬಂದು ಡಿಕ್ಕಿ ಹೊಡೆಯುತ್ತದೆ. ಚಿಕ್ಕ ಪುಟ್ಟ ಪೆಟ್ಟಿನಿಂದ ವ್ಯಾಪಾರಿಯು ಪಾರಾಗುತ್ತಾನೆ. ಅದೇ ಸಮಯದಲ್ಲಿ ಅಲ್ಲಿದ್ದ ಕಳ್ಳನಿಗೆ 100ಕ್ಕೂ ಹೆಚ್ಚು ಚಿನ್ನದ ನಾಣ್ಯಗಳಿದ್ದ ಒಂದು ಬ್ಯಾಗ್ ಸಿಗುತ್ತದೆ. ಇದನ್ನು ಕಣ್ಣಾರೆ ಕಂಡ ವ್ಯಾಪಾರಿಯು, ನಾನೇನು ತಪ್ಪು ಮಾಡಿದೆ, ನನಗೆ ಯಾಕೆ ಇಂಥ ಶಿಕ್ಷೆ? ಆ ಕಳ್ಳನಿಗೆ ಚಿನ್ನದ ನಾಣ್ಯಗಳು ಕೂಡ ಸಿಕ್ಕಿದವು ಎಂದುಕೊಂಡು ಮನಸ್ಸಿನಲ್ಲಿಯೇ ಬೇಜಾರಾಗಿ ಮನೆಗೆ ಬಂದ ತಕ್ಷಣವೇ ದೇವರ ಫೋಟೋವನ್ನು ಹೊರಗೆ ಹಾಕಿ ದೇವರ ಮೇಲೆ ನಂಬಿಕೆ ಕಳೆದುಕೊಂಡು ತನ್ನ ಜೀವನವನ್ನು ಸಾಗಿಸುತ್ತಾನೆ. ಕೆಲವು ವರ್ಷಗಳ ಬಳಿಕ ಕಳ್ಳ ಹಾಗೂ ಉದ್ಯಮಿ ಇಬ್ಬರಿಗೂ ಆಯಸ್ಸು ಮುಗಿಯುತ್ತದೆ. ಆಯಸ್ಸು ಮುಗಿದ ಮೇಲೆ ಇಬ್ಬರು ಯಮಲೋಕಕ್ಕೆ ಹೋಗುತ್ತಾರೆ. ಅಂದು ಕಳ್ಳನನ್ನು ಕಂಡ ವ್ಯಾಪಾರಿಯು ಯಮಧರ್ಮರಾಜನನ್ನು ನೇರವಾಗಿಯೇ ಕೇಳಿಬಿಡುತ್ತಾನೆ. ಓ ಯಮಧರ್ಮರಾಜ, ನನ್ನ ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ಕಂಡಿದ್ದೇನೆ ಹಾಗೂ ಈ ಕಳ್ಳನನ್ನು ಯಾರೆಂದು ನನಗೆ ತಿಳಿದಿದೆ ಎಂದು ಸಂಪೂರ್ಣವಾಗಿ ಇಬ್ಬರ ನಡುವೆ ನಡೆದ ಪ್ರಸಂಗಗಳನ್ನು ವಿವರಿಸುತ್ತಾನೆ. ಹೀಗೆ ಹಿಂದೆ ನಡೆದ ಎಲ್ಲ ಘಟನೆಗಳ ವಿವರಣೆಗಳನ್ನು ಕೂಡ ನೀಡಿದ ಬಳಿಕ ಉದ್ಯಮಿಯು ಯಾಕೆ ತನಗೆ ಈ ಕಷ್ಟ ಬಂದಿತು ಎಂದು ಯಮಧರ್ಮರಾಜನನ್ನ ಪ್ರಶ್ನೆ ಮಾಡುತ್ತಾನೆ. ಇದಕ್ಕೆ ಉತ್ತರಿಸಿದ ಯಮಧರ್ಮರಾಜ, ಓ ವ್ಯಾಪಾರಸ್ಥನೇ, ನಿನ್ನ ಆಯಸ್ಸು ಮುಗಿದು ಬಹಳ ವರ್ಷಗಳು ಕಳೆದಿದೆ. ನೀನು ಅಂದು ದೇವಸ್ಥಾನಕ್ಕೆ ತೆರಳಿದ ದಿನವೇ ನಿನ್ನ ಆಯಸ್ಸು ಮುಗಿದಿತ್ತು. ಆಕಸ್ಮಿಕವಾಗಿ ನಡೆದ ಕಾರಣಗಳಿಂದಾಗಿ ದೇವಸ್ಥಾನದಲ್ಲಿ
ನಡೆದ ಘಟನೆಯಿಂದ ನೀನು ಹೊರಗಡೆ ಹೋಗುವ ಸಮಯವನ್ನು ಹೆಚ್ಚಿಗೆ ಮಾಡಿದ್ದು, ಇದರಿಂದ ನಿನಗೆ ಚಿಕ್ಕ ವಾಹನ ಡಿಕ್ಕಿ ಹೊಡೆಯಿತು. ಹೆಚ್ಚಿನ ಗಾಯಗಳು ಕೂಡ ಆಗಲಿಲ್ಲ. ಇನ್ನು ಆ ಕಳ್ಳನ ಕುರಿತು ಮಾತನಾಡುವುದಾದರೆ, ಆತನಿಗೆ ಆತನ ಜಾತಕದ ಪ್ರಕಾರ ಮರುದಿನದಿಂದ ರಾಜಯೋಗ ಪ್ರಾರಂಭವಾಗಿತ್ತು. ಆದರೆ ಅಂದು ಆತ ಮಾಡಿದ ಕಾರ್ಯದಿಂದ ಆತ ರಾಜಯೋಗದಿಂದ ದೂರವಾದ. ನಿನ್ನ ಆಯಸ್ಸು ಮುಗಿದಿದ್ದರೂ ನೀನು ಮಾಡಿದ ಒಳ್ಳೆಯ ಕಾರ್ಯಗಳು ಇಷ್ಟು ವರ್ಷ ನಿನ್ನ ಬದುಕುವಂತೆ ಮಾಡಿತು. ನೀನು ಒಂದು ವೇಳೆ ಈ ರೀತಿ ಕಾರ್ಯಗಳನ್ನು ಮಾಡಿ ಸುಖವಾಗಿ ಬದುಕಿದ್ದರೆ ನಿನ್ನ ಬದುಕು ಇದಕ್ಕೂ ಮುನ್ನವೇ ಇಲ್ಲಿಗೆ ಬರಬೇಕಾಗಿತ್ತು. ಈ ಕಥೆಯ ಸಾರಾಂಶವೇನೆಂದರೆ, ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದರೂ ಕೂಡ ನಿಮಗೆ ಕಷ್ಟಗಳು ಯಾಕೆ ಬರುತ್ತವೆ ಎಂದರೆ, ಅದಕ್ಕಿಂತ ಹೆಚ್ಚಿನ ಕಷ್ಟಗಳು ನಿಮ್ಮನ್ನು ತಲುಪದಂತೆ ಕಾಪಾಡಿ ನೀವು ಎದುರಿಸಬಹುದಾದ ಚಿಕ್ಕ ಚಿಕ್ಕ ಕಷ್ಟಗಳನ್ನು ದೇವರು ನೀಡುತ್ತಾನೆ ಎಂದರ್ಥ. ಆದ ಕಾರಣ ಸದಾ ಒಳ್ಳೆಯ ದಾರಿಯಲ್ಲಿ ನಡೆದು ಇರುವಷ್ಟು ದಿನ ಸುಖವಾಗಿ ಬಾಳಿ ಧರ್ಮದಿಂದ ಬದುಕುವುದು ಒಳ್ಳೆಯದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.